ಇದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಸಿ ಬಿ ಡೈರೀಸ್. ರೀಲ್ಸ್ನಲ್ಲಿ ನೋಡಿದಾಗೆ ಹಣ್ಣನ್ನ ತಿಂದ್ವಿ ಅಲ್ಲೊಂದ. ಸೊ 2 ಹಣ್ಣನ್ನ ಕಿಡ್ಗಿದ್ವಿ. ಎರಡರಲ್ಲಿ ಒಂದನ್ನು ಮನೆಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಫುಲ್ಲು ಮಳೆ ಇತ್ತು ನಮ್ಮೂರಲ್ಲಿ. ಸೊ ಮಳೇಲಿ ಹೆಂಗೆ ಕಾಣುತ್ತೆ ನೋಡಿ ನಮ್ಮೂರು. ಸೂಪರಾಗಿರುತ್ತೆ ವೆದರು. ಸೊ ಈ ವೆದರಲ್ಲಿ ಜಾಕ್ ಫ್ರೂಟ್ ತೊಗೊಂಡು ಜಾಕ್ ಫ್ರೂಟಲ್ಲಿ ಏನಾದರೂ ರೆಸಿಪಿ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಬಂದ್ವಿ, ಸೊಪ್ಪು ಕಡಿತಾ ಇದ್ದೀನಿ ನೋಡಿ. ಈ ಸೊಪ್ಪು ಏನಕ್ಕೆ ಕಡಿತಿದ್ದೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಹಲಸಿನ ಹಣ್ಣನ್ನು ಕುಯ್ಯೋಕ್ಕಿಂತ ಮುಂಚೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಎಣ್ಣೆ ಹಚ್ಕೋಬೇಕು. ಅದು ಕೈಗೆ, ತಲೆಗಲ್ಲ. ಯಾಕಂದರೆ ಹಲಸಿನ ಹಣ್ಣಲ್ಲಿ ಅಂಟಿರುತ್ತೆ, ಮೇಣ ಇರುತ್ತೆ. ಸೊ ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಕೈಗೆಲ್ಲ ಆಯಿಲ್ ಹಾಕ್ಕೊಂಡು, ಕತ್ತಿಗೆ ಆಯಿಲ್ ಹಾಕ್ಕೊಂಡು ಸೊ ಹಲಸಿನ ಹಣ್ಣನ್ನ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಹಲಸಿನ ಹಣ್ಣನ್ನು ಕುಯ್ದು ಒಂದು ಕಡೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ಬಿಡಿಸಿ ಇಟ್ಕೊಳ್ಳೋಕ್ಕೆ ಈಸಿ. ಮಲೆನಾಡು ಸೈಡ್ ಕತ್ತಿಗಳೆಲ್ಲ ತುಂಬ ಶಾರ್ಪ್ ಇರುತ್ತೆ. ಸೊ ನಿಮಗೆ ಹ್ಯಾಂಡ್ಲೂಮ್ ಮಾಡೋಕ್ಕೆ ಬಂದರೆ ನೀವು ಹ್ಯಾಂಡ್ಲೂಮ್ ಮಾಡಿ. ನಮ್ಮ ಕಡೆ ಕತ್ತಿ ಅಂತಾರೆ, ಕೆಲವು ಕಡೆ ಮಚ್ಚು ಅಂತಾರೆ. ಬೇರೆ ಕಡೆ ಏನಾದ್ರು ಹೇಳ್ತಾರ ಕತ್ತಿಗೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಹಲಸಿನ ಹಣ್ಣಂದು ಮಧ್ಯದ ಪೋರ್ಷನ್ ಬರುತ್ತಲ್ಲ, ಅದನ್ನು ಮಾಡ ಅಂತ ಕರೀತಾರೆ. ಸೊ ಆ ಮಾಡನ ಫುಲ್ಲು ಬಿಡಿಸ್ಕೊಂಡು ಎಲ್ಲ ಸೈಡಿಗೆ ತೆಗೆದಿಟ್ಬಿಟ್ಟು ನಾನು ಎತ್ಕೊಂಡು ಮತ್ತೊಂದು ಸಲ ತಿನ್ನೋಣ, ಈ ಹಣ್ಣಿನ ಟೇಸ್ಟ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿದೆ. ಸೊ ಹಲಸಿನ ಹಣ್ಣಂತೂ ಸೂಪರಾಗಿತ್ತು. ಸ್ಟಾರ್ಟಿಂಗಲ್ಲಿ ಸೊಪ್ಪನ್ನ ಕಡ್ಕೊಂಡಿದ್ದ ರೀಸನ್ನೇ ಇದು. ಯಾಕಂದರೆ ಮೇಣ ಇರುತ್ತಲ್ಲ, ಸೊ ಅಂಟನ್ನು ಒರೆಸೋಕ್ಕೆ ಅಂತಲೇ ಸೊಪ್ಪು ಅಥವಾ ಹುಲ್ಲು ಈ ಥರದ್ದು ಏನಾದರೂ ಯೂಸ್ ಮಾಡ್ತಾರೆ, ಇಲ್ಲ ಪೇಪರು. ಸೊಪ್ಪಿನಿಂದ ಎಲ್ಲ ಮೇಣನ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಒಂದೊಂದಾಗಿ ತೊಳೆಗಳನ್ನ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತೊಳೆಗಳನ್ನೆಲ್ಲ ಬಿಡಿಸಿ ಒಂದು ಬಾಕ್ಸಿಗೆ ಹಾಕ್ಕೊಂಡೆ. ಹೆಂಗೂ ಟೈಮ್ ಪಾಸ್ ಆಗೋಕ್ಕೆ ನಮ್ಮ ಹುಡುಗ ಇದ್ದ, ಮಾತಾಡ್ತಾ ಬಿಡಿಸಿದ್ದು ಟೈಮೇ ಗೊತ್ತಾಗಲಿಲ್ಲ. ಫೈನಲಿ ಎಲ್ಲ ತೊಳೆಗಳನ್ನ ಬಿಡಿಸಿ ರೆಡಿ ಮಾಡಿದೆ ನೋಡಿ. ಈ ಥರ ಆಗಿದೆ. ಫುಲ್ಲೆಲ್ಲ ತೊಳೆ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ಹೊರಗಡೆ ಬಿದ್ದಿದೆ. ಹಲಸಿನ ಹಣ್ಣಿನ ತೊಳೆಗಳನ್ನ ಒಳಗಡೆ ಕೊಟ್ಟು ಇನ್ನೊಂದು ಬಾಕ್ಸ್ ತೊಗೊಬಂದ್ಬಿಟ್ಟು ಗಾಳ ಹಾಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಾಳ ಅಂತ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನು ಕರೀತಾರೆ ಒಂದು ಕಾಮೆಂಟ್ ಹಾಕಿ. ಇದು ಜಾಕ್ ಫ್ರೂಟ್ ಸೀಡ್. ಇದರಲ್ಲೂ ಕೂಡ ಕೆಲವು ರೆಸಿಪೀಸ್ ಮಾಡ್ತಾರೆ. ಗಾಳಿನಲ್ಲೂ ಏನೇನು ರೆಸಿಪೀಸ್ ಮಾಡ್ತಾರಂತ ಒಂದಷ್ಟು ದಿನಗಳಲ್ಲಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ನೀವು ಆ ವಿಡಿಯೋಗಳು ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಸೊ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ಗಾಳವನ್ನು ಆಯ್ದು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸೊ ಮುಂದಿನ ಕೆಲಸ ಏನು ತೋರಿಸ್ತೀನಿ ನೋಡಿ. ಎಲ್ಲ ಹಲಸಿನ ಸೋಡೆ ಅಂತ ಕರೀತಾರೆ. ಇದು ಔಟರ್ ಲೇಯರ್ ಆಫ್ ದಿ ಜಾಕ್ ಫ್ರೂಟ್. ಇದನ್ನು ಕಟ್ ಮಾಡಿ ನಾವು ಹಸುಗಳಿಗೆ, ದನಗಳಿಗೆ ಕೊಡ್ಬೋದು. ಸೊ ಒಳ್ಳೆ ಫುಡ್ಡು. ಸೊ ಹಸುಗಳು, ದನಗಳು ಚೆನ್ನಾಗಿ ಬೆಳೀತವೆ. ಸೊ ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಡ್ತೀವಿ ನಮ್ಮ ಕಡೆ ಎಲ್ಲ. ಏನಕ್ಕೆ ಅಂದರೆ ತಿನ್ನೋಕ್ಕೆ ಈಸಿ ಆಗಲಿ ಅಂತ. ಕೆಲವು ಗಂಟ್ಲಿಗೆಲ್ಲ ಸಿಗಾಕೋಗ್ಬಿಡುತ್ತೆ. ಹಸು ತುಂಬ ಸ್ಪೀಡಾಗಿ ತಿನ್ನೋಕೆ ಹೋದರೆ ಗಂಟಗೆ ಸಿಗಾಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮನೇಲೂ ಹಲಸಿನ ಹಣ್ಣನ್ನು ಏನಾದರೂ ಕಟ್ ಮಾಡಿದ್ರೆ ಸೊ ಈ ಥರ ಚಿಕ್ಕ ಪೀಸ್ ಮಾಡಿಬಿಟ್ಟು ದನಗಳಿಗೆ ಕೊಡಿ. ತುಂಬ ಒಳ್ಳೆ ಫುಡ್ಡು, ದನಗಳು ತಿನ್ನುತ್ತೆ, ವೇಸ್ಟ್ ಆಗಲ್ಲ ಫುಡ್ಡು. ಹಲಸಿನ ಹಣ್ಣಿನ ಔಟರ್ ಲೇಯರ್ ಮಾತ್ರ ಕೊಡಬೇಕು ದನಕ್ಕೆ. ಸೊ ಹಲಸಿನ ಹಣ್ಣಲ್ಲಿ ಮಿಡ್ಡಲ್ಲಿ ಒಂದು ದಿಂಡು ಥರ ಇರುತ್ತೆ ನೋಡಿ. ಇದು ನಮ್ಮ ಕಡೆ ಮಾಡ ಅಂತ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಸೊ ಕಮೆಂಟ್ ಹಾಕಿ. ಇದನ್ನು ಕೊಡಲ್ಲ ದನಗಳಿಗೆ, ಇದನ್ನು ಬಿಸಾಕಬೇಕು ಸಪ್ರೇಟು. ಯಾಕಂದರೆ ಅದು ತಿನ್ನೋಕ್ಕಾಗಲ್ಲ, ತುಂಬ ಗಟ್ಟಿ ಇರುತ್ತೆ ಮತ್ತು ಗಂಟ್ಲಿಗೆ ಸಿಗಾಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ದನಗಳಿಗೆ ಕೊಡಬೇಡಿ, ಅದನ್ನು ಸಪ್ರೇಟಾಗಿ ಬಿಸಾಕಿ. ಏನಾದರೂ ಗಲೀಜಿರುತ್ತೆ ಅಂತೇಳ್ಬಿಟ್ಟು ಹಲಸಿನ ಹಣ್ಣನ್ನು ನೀಟಾಗಿ ತೊಳ್ಕೊಂಡೆ. ಸೊ ಮಿಕ್ಸಿಗೆ ಹಾಕೋದಾದರೆ ಹಂಗೆ ಹಾಕ್ಬೋದು. ಬಟ್ ನಾನು ಖಾರ ರುಬ್ಬೋಣ ಅಂದರೆ ಕಲ್ಲಲ್ಲಿ ರುಬ್ಬೋಣ ಅಂತ ಅಂದ್ಕೊಂಡಿದ್ದಕ್ಕೆ ಚಿಕ್ಕ ಪೀಸ್ಗಳನ್ನ ಮಾಡಿಕೊಂಡೆ. ಎಲ್ಲ ಚಿಕ್ಕ ಪೀಸ್ ಆದರೆ ಬೇಗ ಅರಿಬೋದು. ಹಾಗಾಗಿ ನಾನು ಚಿಕ್ಕ ಪೀಸ್ ಮಾಡಿಕೊಂಡು ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ಹಾಕ್ಕೊಂಡೆ. ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡೆ. ಆನಂತರ ಅಕ್ಕಿಯನ್ನು ತೊಗೊಂಡೆ. ಯಾಕಂದರೆ ನೆನೆಹಾಕಬೇಕು. ಅಕ್ಕಿನ ಜೊತೆ ಸ್ವಲ್ಪ ಉದ್ದಿನಬೇಳೆ ಎರಡನ್ನೂ ನೆನೆಹಾಕೋಕ್ಕೆ ನೀರು ಹಾಕಿದೆ.
ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಹಾಕಿ ಒಂದು 4 ಅವರ್ ಟೈಮ್ ಪಾಸ್ ಮಾಡಿದ್ವಿ. ನಾನು ಮಲ್ಕೊಂಡಿದ್ದೆ, ಇವನು ಆ ಕಡೆ ಈ ಕಡೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. 5:30 ಮತ್ತೆ ಬಂದು ಎದ್ದೇಳಿಸ್ದ. ಮಳೆ ಇದ್ದಿದ್ದಕ್ಕೂ ಆ ವೆದರ್ ಚಳಿಗೂ ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟಿದ್ದೆ. ಸೊ ನಿದ್ದೆಯಿಂದ ಎದ್ದು ಇಬ್ಬರು ಆ ರೆಸಿಪಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಒಂದು ಕಾಯಿ ಹೊಡೆದೆ. ಕಾಯಿ ನೀರನ್ನು ಲೋಟಕ್ಕೆ ಹಾಕಿದೆ. ಕಾಯಿ ಓಪನ್ ಆಯಿತು. ನಮ್ಮ ಹುಡುಗ ಕಾಯಿ ನೀರು ಕುಡಿದ್ಬಿಟ್ಟು ಅದಕ್ಕೂ ರಿವ್ಯೂ ಸೂಪರಾಗಿದೆ ಅಂತ. ಸೊ ಕಾಯಿ ತುರಿದ್ವಿ. ಫುಲ್ಲು ಕಾಯಿನ ತುರಿಯೋ ಹೊತ್ತಿಗೆ ಟೈಮ್ ಹಿಡೀತು. ಅದಾದ ಮೇಲೆ ನೋಡಿ, ಇದು ರುಬ್ಬೋ ಗುಂಡಲ್ಲಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಅಂದ್ಕೊಂಡಿದ್ದು ನಾನು ಆರಾಮಾಗಿ ರುಬ್ಬೋದು ಅಂತ, ಬಟ್ ಸಖತ್ತು ಟೈಮ್ ತೊಗೊಳ್ತು. ಒಂದು 1/4 ಗಂಟೆ ರುಬ್ಬಿದ್ದೀನಿ. ರುಬ್ಬಿ ಫೈನಲಿ ಒಂದು ಫಾರ್ಮ್ ಬರುತ್ತೆ. ಸೊ ಅದು ತುಂಬ ತೆಳ್ಳಗಿರಬೇಕು. ಸೊ ಯಾಕಂದರೆ ನಾವು ಜಾಕ್ ಫ್ರೂಟ್ ಇಡ್ಲಿ ಮಾಡ್ತಿರೋದ್ರಿಂದ ಸೊ ನೋಡಿ ಈ ಥರ ಆಗಬೇಕು ಪೇಸ್ಟು. ಸೊ ರುಬ್ಬಿ ತುಂಬ ರುಬ್ಬಿದ ಮೇಲೆ ಈ ಥರ ಆಯಿತು. ಸೊ ನಾನು 1/4 ಗಂಟೆ ಮೇಲೆ ರುಬ್ಬಿದ್ದೀನಿ. ಈ ಥರ ಫಾರ್ಮ್ ಆದಮೇಲೆ ಇದನ್ನು ಕಲ್ಲಿಂದ ಎತ್ಕೊಂಡ್ವಿ. ಸೊ ಇದು ನೋಡಿ ಈ ಫಾರ್ಮಲ್ಲಿದೆ ಇವಾಗ. ಸೊ ಇದನ್ನು ನಾವು ಇಡ್ಲಿ ಮಾಡೋಕ್ಕೆ ಹೊರಟಿದ್ದೀವಿ. ಪಕ್ಕದಲ್ಲಿದೆಯಲ್ಲ, ಇದು ನಿಮಗೆ ಒಂದು ಹೊಸ ರೆಸಿಪಿ. ಸೊ ನಾವು ಪಾನಿ ಕುಡಿತೀವಲ್ಲ, ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಆಮೇಲೆ. ಸೊ ಫಸ್ಟು ಇಡ್ಲಿ ಮಾಡಿಬಿಡೋಣ ಬನ್ನಿ. ಇದು ಹೇಳಿದ್ನಲ್ಲ, ಇದೇ ಪಾನಿ. ಇದನ್ನು ಕೊನೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇದ್ರ ಟೇಸ್ಟ್ ಮಾತ್ರ ಬೆಂಕಿಯಾಗಿರುತ್ತೆ. ಸೊ ಫಸ್ಟು ಇಡ್ಲಿ ಹುಯ್ದುಬಿಡೋಣ. ಇಡ್ಲಿದು ಹಿಟ್ಟು ರೆಡಿ ಆಗಿದೆ. ಸೊ ವಿಲ್ ಪುಟ್ ಇಡ್ಲಿ ಉರಿಯೋಕ್ಕಿಂತ ಮುಂಚೆ ಟ್ರೆಡಿಷನ್ ಸ್ಟೈಲಲ್ಲಿ ಒಲೆಯಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಒಂದು ತವಾ ಇಟ್ಟು ಅದರ ಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುರ್ಕೊಂಡೆ. ಏನಕ್ಕೆ ಅಂದರೆ ಚಟ್ನಿ ಮಾಡೋಣ ಅಂತ. ಆಮೇಲೆ ಕಡುಬಿನ ಗ್ಲಾಸ್ಗೆ ಇಟ್ಟು ಅದ್ರ ಮೇಲೆ ಬಾಳೆದೆಲೆ ಇಟ್ಟು ಇಡ್ಲಿ ಹುರಿಯೋಕ್ಕೆ ಶುರು ಮಾಡಿದ್ವಿ. ಇಡ್ಲಿ ಚೆನ್ನಾಗಿ ಏಳಲಿ ಅಂತ ಸ್ವಲ್ಪ ಎಣ್ಣೆ ಸವರ್ಕೊಂಡ್ವಿ. ಎಲ್ಲ ಪ್ಲೇಟ್ಗಳಿಗೂ ನೀಟಾಗಿ ಎಣ್ಣೆ ಹಚ್ಕೊಂಡು ಇಡ್ಲಿ ಹುಯ್ಯೋಕ್ಕೆ ಶುರು ಮಾಡಿದ್ವಿ. ಒಂದೊಂದೇ ಪ್ಲೇಟ್ ತೊಗೊಂಡು ಫುಲ್ ಎಲ್ಲ ಪ್ಲೇಟ್ಗೂ ಇಡ್ಲಿಗಳನ್ನ ಹುಯ್ದ್ವಿ. ನಮ್ಮ ಹುಡುಗ ತುಂಬ ಹುಯ್ತಾ ಇದ್ದ. ಸೊ ತುಂಬ ಹುಯ್ದ್ಬೇಡ, ಅದು ಉಬ್ಬುತ್ತಲ್ಲ ಇಡ್ಲಿ. ಸೊ ಆವಾಗ ಮೇಲೆ ಅಂಟ್ಕೊಳ್ಳುತ್ತೆ. ಸೊ ಕಮ್ಮಿ ಹುಯ್ಯಿ ಅಂತೇಳ್ಬಿಟ್ಟು ಕಮ್ಮಿ ಹುಯ್ಯಿಸಿ ಫುಲ್ಲೆಲ್ಲ ರೆಡಿ ಮಾಡಿ ಇಡ್ಲಿ ನೀಟಾಗಿ ಹುಯ್ದ. ನೋಡಿ ಹೆಂಗೆ ಹುಯ್ತಾ ಇದ್ದಾನೆ. ಸೊ ನಾವು ಹಿಂಗೆ ಟ್ರೆಡಿಷನಾಗೇ ಮಾಡಬೇಕು ಅಂದರೆ ಒಲೆಯಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದು. ಎಲ್ಲ ಪ್ಲೇಟ್ಗಳಿಗೂ ನೋಡಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಟೋಟಲು 3 ಪ್ಲೇಟ್ ಇತ್ತು. 3 ಪ್ಲೇಟಿಂದ 4 ಇಡ್ಲಿ ಅಂದರೆ 12 ಇಡ್ಲಿ ಆಯಿತು. ಬಾಳೆದೆಲೆನ ಕುಯ್ಕೊಂಡು ನೀಟಾಗಿ ಸುಟ್ಕೊಳ್ತೀವಿ. ಏನಕ್ಕೆ ಅಂದರೆ ಒಡೆದೋಗುತ್ತೆ ಬಾಳೆದೆಲೆ ಅಂತ. ನೀಟಾಗಿ ಸುಟ್ಕೊಂಡು ಒಳಗಿಟ್ಕೊಂಡು ಪ್ಲೇಸ್ ಮಾಡಿ. ಸೊ 3ಕ್ಕೂ ಕಟ್ ಮಾಡಿರೋದು ಚಿಕ್ಕ ಕಟ್ ಮಾಡಿರೋಂತಹ ಕಾಯಿನ ಹಾಕ್ತೀವಿ. ಸೊ ಅದು ಡಿಸೈನಾಗೂ ಕಾಣುತ್ತೆ ಮತ್ತು ನಿಮಗೆ ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಸೊ ಹಂಗಾಗಿ ನೋಡಿ ಈ ಥರ ಕಾಯಿ ಫುಲ್ಲು ಡಿಸೈನಾಗಿ ಅಥವಾ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಕಿದ್ವಿ. ಸೊ ಎಲ್ಲನೂ ಮತ್ತೆ ಕಡುಬಿನ ಪಾತ್ರೆಯಲ್ಲಿ ಪ್ಲೇಸ್ ಮಾಡಿ ನೀಟಾಗಿಡಬೇಕು. ಇಲ್ಲಾಂದರೆ ಕಷ್ಟ, ಸಖತ್ತು. ಅಂದರೆ ನೀವು ಬೆಂಕಿ ಹಾಕಿರೋದ್ರಲ್ವಾ, ಸೊ ಬೇಗ ನೀರು ಬಾಯ್ಲ್ ಆಗಿದೆ. ಸ್ಟೀಮ್ ಹಂಗೆ ಬರ್ತಾಯಿತ್ತು. ನೋಡಿ ಬೆಂಕಿ ಹಿಂಗೆ ಹತ್ತಿದೆ ಅಂತ. ಸ್ಟೀಮು ಚೆನ್ನಾಗಿ ಬರ್ತಾಯಿದೆ. ಸೊ ಇಡ್ಲಿ ರೆಡಿ ಆಗುತ್ತೆ. ಒಂದು 15 ನಿಮಿಷ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಚಟ್ನಿ ಮಾಡೋಣ ಬನ್ನಿ. ನಾವು ಇಡ್ಲಿ ಮಾಡ್ತಿರ್ಬೇಕಾದ್ರೆ ಆಂಟಿ ಅರ್ಬೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ರು. ಸೊ ಅರ್ಬೆ ಸೊಪ್ಪು ಅಂದರೆ ನಿಮಗೆ ಗೊತ್ತಾ? ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅರ್ಬೆ ಸೊಪ್ಪಿಂದು ನೆಕ್ಸ್ಟು ರೆಸಿಪಿ ಏನು ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಕಲ್ಲಲ್ಲಿ ರುಬ್ಬೋ ಸವಾಸ ಬೇಡ ಅಂತ ಮಿಕ್ಸಿಲೇ ರುಬ್ಕೊಂಡ್ವಿ. ಚಟ್ನಿ ರೆಡಿ ಆಯಿತು. ಉಪ್ಪು ಹುಳಿ ಖಾರ ಬಿದ್ರೇ ಚಟ್ನಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಳ್ಳೆ ಬೆಂಕಿ ಹಾಕ್ಕೊಂಡು
ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಒಂದು ಸತಿ ತೆಗೆದು ನೋಡಿದ್ವಿ, ಯಾಕೋ ಬೆಂದಿರಲಿಲ್ಲ ಅನಿಸ್ತು. ಸೊ ವೆಯ್ಟ್ ಮಾಡೋಣ ಅಂತ ಒಂದು 15 ಮಿನಿಟ್ಸು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಬೇಯ್ತಾ ಇದೆ ಬ್ರೋ. ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ನೋಡೋದ್ರಲ್ಲೇ ಒಂಥರ ಖುಷಿ ಇತ್ತು. ಅದನ್ನು ನೋಡಿ, ಆ ಕಲರ್ ನೋಡಿ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು, ಯಾವಾಗ ಬೇಯುತ್ತೋ ಯಾವಾಗ ತಿಂತೀವೋ ಅಂತ. ಸೊ ಕೊನೆಗೂ ಬೆಂದಾದಮೇಲೆ ಅದನ್ನು ತೆಗೆದು ಕೆಳಗಿಟ್ಬಿಟ್ಟು ಸಖತ್ತು ಸುಡ್ತಾಯಿತ್ತು, ಬಿಸಿ ಇತ್ತು. ಸೊ ಎಲ್ಲನೂ ತೆಗೆದು ಒಂದು ಬಾಕ್ಸ್ಗೆ ಹಾಕ್ಕೊಂಡ್ವಿ. ಸೊ ಯಾಕಂದರೆ ನಮ್ಮ ಬಾಯ್ಸ್ ಬರ್ತಾರೆ, ಸೊ ರಿವ್ಯೂ ಮಾಡೋಕ್ಕೆ ಬೇಕಲ್ಲ ಯಾರಾದರೂ. ಈ ನೀರು ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಇದೇ ನೀರು. ಏನು ನೀರು ಅಂತ ಕೇಳಿ ಇವನ ಹತ್ರನೇ. ಅದೇ ಬ್ರೋ, ಕಲ್ ತೊಳೆದಿದ್ ನೀರು ಬ್ರೋ. ಬ್ರೋ ಟೇಸ್ಟ್ ಮಾಡ್ತೀರಾ ಇದನ್ನ? ಚೆಲ್ತೀರಾ ಹೆಂಗೆ? ಓಕೆ, ಹಲಸಿನ ಹಣ್ಣಿನ ಇಡ್ಲಿ ನಾವು ತಿಂತೇವೆ, ನೀವು ನೋಡಿ ಖುಷಿ ಪಡಿ, ನೀವು ಮಾಡ್ಕೊಂಡು ತಿನ್ನಿ. ಮುಂದಕ್ಕೆ ಬರ ತೋರ್ಸು. ವಿತ್ ಚಟ್ನಿ ನೋಡಿ ಇಲ್ಲಿ ಇವಾಗ ಅಜ್ಜ ತೋರ್ಸು. ತಗೊಳ್ಳಿ ಬ್ರೋ, ನೀವು ತಗೊಳ್ಳಿ, ಟೇಸ್ಟ್ ನೋಡಿ. ಕಡಕಾಗಿದೆ, ಕದರ ಇದೆ. ಫ್ಯಾಂಟಾಸ್ಟಿಕ್, ಸೂಪರ್, ಮಾರ್ವಲಸ್. ನೀವ್ ಹೇಳಿ ಬ್ರೋ. ಯಾಕೆ ಬ್ರೋ ಓಡಿಬಿಡು ಬ್ರೋ, ಮಂಡಿ ಸೌದಿದೆ. ಮಾಡು, ತಲೆ ಕೊಡ್ತೀನಿ ಇದಂಗಿರ್ಲಿ. ಹಣೆ ಒಂದೇ ಐತಲ್ಲ ನಾನು. ಸಾಕಾಗಿದೆ. ಮಗ ನೀನು ಮಲೆನಾಡಲ್ಲಿ ಹಲಸಿನ ಹಣ್ಣು ಅಂದ್ರೇನೆ ಫೇಮಸ್. ಅದು ಈ ಮಳೆ ಸಕ್ಕತ್ತಾಗಿದೆ. ಅಲ್ಸ್ ಟೈಮ್ ನೋಡಿ ಟ್ರೈ ಮಾಡಿರೋದು ಸಕ್ಕತ್ತಾಗಿದೆ. ಸ್ವಲ್ಪ ಟೇಸ್ಟ್, ಅದು ಕಾಯಿ ಚಟ್ನಿ ಜೊತೆ ಹಾಕೊಂಡು ತಿಂತಾ ಇದ್ರೆ ಮನೋರು ಸಖತ್ತಾಗಿದೆ. ಸೂಪರ್ ಅಂತ ಬಾಯ್ ಹೊರ್ಸ್ಕೊಳ್ಳಲ್ಲ. ಸೂಪರ್. ಇದಾನ್ ಮಾಡೋ ಫ್ಲಾಶ್ ಲೈಟು ಚೆನ್ನಾಗಿ ಬರುತ್ತೆ. ಮಂಗ ಹೆಂಗಿದೆ ರಿಯಾಕ್ಷನ್? ಸೂಪರ್ ಫೈನ್ ಇದೆ, ಹೇಳಿ. ಸೂಪರ್ ಇದೆ, ರೇಟ್ ತುಂಬಾ ಟೇಸ್ಟ್ ಇದೆ. ಆಮೇಲೆ ಏನಂತ ಹಲಸಿನ ಹಣ್ಣಲ್ಲಿ ಇಡ್ಲಿ ಮಾಡಿರೋದು ತುಂಬಾ ಟೇಸ್ಟ್ ಇದೆ. ನೀವು ಮಾಡ್ಕೊಂತೀನಿ, ನೀವು ಮಾಡ್ಕೊಂಡ್ ತಿನ್ಬೇಕು, ತುಂಬಾ ಟೇಸ್ಟ್ ಇದೆ. ಮುಂದಿನ ವಿಡಿಯೋದಲ್ಲಿ ಜಾಕ್ ಫ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಜಾಕ್ ಫ್ರೂಟ್ ದೋಸೆ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ವಿಡಿಯೋ ರೆಡಿ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಮುಂದಿನ ವಿಡಿಯೋಗಾಗಿ PCB ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡಿ ಎಂಜಾಯ್ ಮಾಡಿ.